ಓಕೆ, ನೋ ಬಿಗ್ ಡೀಲ್. ಸಣ್ಣ ಅಪ್ಡೇಟ್. ಇವಾಗ ಆ್ಯಪಲ್ 5mm ಚಿಪ್ಸೆಟ್ ಇವಾಗ ಯೂಸ್ ಆಗ್ತಿರೋದು, ಆದರೆ 2mm ಚಿಪ್ಸೆಟ್ಟು 2025 ಅಷ್ಟೊತ್ತಿಗೆ ಯೂಸ್ ಆಗುತ್ತೆ. ಅದೇ ಅಲ್ಲಿ ಎಷ್ಟು ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಥರ ರೂಮರ್ ಬರ್ತಾನೆ ಇರುತ್ತೆ. ಇದನ್ನೆಲ್ಲ ನಾವು ಹಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೇ ಒಂದು ಓಪ್ ಅಂತೂ ಇದೆ, ಆಗಬಹುದು. ಯಾಕಂದರೆ ಇವರು ನಿಧಾನಕ್ಕೆ ಇವಾಗ ಇವಾಗ ಮೇಲ್ ಸ್ಕ್ರೋಲ್ ಮಾಡಿದ್ರೆ ಇವಾಗ ಐಫೋನ್ 13 ಆಗಿರ್ಬೋದು, M1 ಚಿಪ್ಸೆಟಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಬಂದು ಯೂಸ್ ಆಗ್ತಿರೋದು 5mm ಚಿಪ್ಸೆಟ್ಟು. ಅದಾದಮೇಲೆ 3mmಗೆ ಹೋಗ್ತಾರೆ. ಅಂದರೆ 3mm ಮೇ ಬಿ 2022 ಎಂಡ್ ಆಫ್ ದ ಮಂಟು ಇಲ್ಲ ಮುಂದಿನ ಫ್ಯೂಚರ್ 2023 ಈ 3mmಗೆ ಸಪ್ಲೈಗೆ ಹೋಗ್ಬೋದು. ಇಲ್ಲ 3mm ಅಷ್ಟು ಬೇಗ ಅಷ್ಟು ಡೀಪಾಗಿ ಇಳಿಯೋಕ್ಕಾಗದೇ ಇದ್ರೂ ಇಲ್ಲ 4mmಗಾದರೂ ಆ್ಯಪಲ್ ಇಳಿಬಹುದು. ಅದಾದಮೇಲೆ ಒಂದೊಂದು MM ಕಮ್ಮಿ ಮಾಡ್ಕೊತ ಬರ್ಬೋದು. ಬಟ್ ಇವೆನ್ಚುಲಿ ವಾಟ್ ಎವರ್ ಏನು ಬೇಕೋ ಆಗ್ಬೋದು, ನೋಡೋಣ. ಇವು ಹೇಳ್ತಿರೋ ಪ್ರಕಾರ ಅಲ್ಲಿಯಷ್ಟು 2mm ಬರೋದಕ್ಕೆ 2025 ಕಾಯಬೇಕು ಅಂತ. ಅದ್ರ ಒಳಗಡೆ 4mm ಬರ್ಬೋದು, 3mm ಬರ್ಬೋದು, 2mm ಅಷ್ಟೊತ್ತಿಗೆ ಇಷ್ಟು ಕಂಟ್ರೋಲ್ ಆಗಿರುತ್ತೆ ಅನ್ಕೋತೀನಿ. ಮೇ ಬಿ ಟೈಮ್ ಫ್ರೇಮು ಯಾವುದೇ ಸಮಯದಲ್ಲಿ ರಾಂಗ್ ಆಗಿರ್ಬೋದು. ಒಟ್ಟಿನಲ್ಲಿ ಡೈರೆಕ್ಟಾಗಿ ಅಷ್ಟೊಂದು MM ಕಮ್ಮಿ ಮಾಡದೇ ಇದ್ರೂ ಒಂದೊಂದಾಗಿ ಕಮ್ಮಿ ಆಗ್ತಾ ಹೋಗ್ಬೋದು. ಅಂದರೆ ಇವಾಗ 5mm, ನೆಕ್ಸ್ಟ್ 4mm, ನೆಕ್ಸ್ಟು 3mm, ಅದಾದಮೇಲೆ 2mm, ಅದಾದಮೇಲೆ 1mm ಅದರ ಚಿಪ್ಸೆಟ್ ಹೋಗಬಹುದು ಫ್ಯೂಚರಲ್ಲಿ. ವಾಡೆವರ್ ಏನಾದರೂ ಆಗಲಿ. ಫಸ್ಟ್ ಆಫ್ ಆಲ್ ಈ ರೂಮರ್ ನಿಜನೋ ಅಲ್ಲ ಅನ್ನೋದು ನಮ್ಗೆ ಕನ್ಫರ್ಮ್ ಇಲ್ಲ. ಏನೋ ಒಂದು ಅಪ್ಡೇಟ್ ಬರ್ತಾ ಇರುತ್ತೆ, ಈ ಥರ ರೂಮರ್ ಲೀಕ್ಸು ಬ್ಲಾ ಬ್ಲಾ ಬ್ಲಾ. ಆದರೆ ಎಲ್ಲ ರೂಮರು ನಿಜ ಆಗಿರಲ್ಲ, ಎಲ್ಲ ರೂಮರು ಫೇಕು ಆಗಿರಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋ ಇಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಸ್ಟೇ ಸೇಫ್.